ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 15/10/2025. ಇವತ್ತಿನ ಮುರಳಿ ಮಹಾವಾಕ್ಯದಲ್ಲಿ ಬಾಬಾ ವಿಶೇಷವಾಗಿ ಆತ್ಮಾರೂಪಿ ಬ್ಯಾಟರಿಯ ಕುರಿತು, ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವ ಕುರಿತಾಗಿ ತಿಳಿಸಿದ್ದಾರೆ. ಆತ್ಮ ರೂಪಿ ಬ್ಯಾಟರಿ ಅನೇಕ ಜನ್ಮಗಳಲ್ಲಿ ಅನೇಕ ದೇಹರೂಪಿ ಮೋಟರ್ಗಳಲ್ಲಿ ಒಂದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಈಗ ಅದು ಡಲ್ ಆಗಿಬಿಟ್ಟಿದೆ, ಡಿಸ್ಚಾರ್ಜ್ ಆಗಿದೆ. ಅದನ್ನು ಮತ್ತೆ ಚಾರ್ಜ್ ಮಾಡಿಕೊಳ್ಳಿಕ್ಕೆ ಬಾಬಾ ನೆನಪುಗೊಳಿಸ್ತಿದ್ದಾರೆ. ಚಾರ್ಜ್ ಮಾಡಿಕೊಳ್ಳುವಂತಹ ತರೀಕಾ ಅಥವಾ ಮೆಥಡನ್ನು ಬಾಬಾ ನಮಗೆ ಹೇಳ್ತಾರೆ. ಆತ್ಮಾರೂಪಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರೋದ್ರ ಅರ್ಥ ಆಗಿದೆ. ಹಾಗೆ ನೋಡಿದರೆ ಬಾಬಾ ನಮಗೆ ಹೇಳ್ತಾರೆ ಆತ್ಮ ಅವಿನಾಶಿಯಾಗಿದೆ. ಅವಿನಾಶಿ ಅರ್ಥ ಆಗಿದೆ ಈ ನೋ ಚೇಂಜ್, ನೋ ಎಂಡ್, ನೋ ಸ್ಟಾರ್ಟ್. ಅಂದರೆ ಆತ್ಮ ಅನಾದಿ ಇದೆ, ಅನಾದಿ ಅವಿನಾಶಿ ಆತ್ಮ. ಅದರದ್ದು ಶಕ್ತಿ ಕಡಿಮೆನೂ ಆಗೋದಿಲ್ಲ, ಆತ್ಮದ ಶಕ್ತಿ ಹೆಚ್ಚು ಆಗೋದಿಲ್ಲ. ಆದರೂ ಬಾಬಾ ನಮ್ಗೆ ಹೇಳ್ತಾರೆ ಆತ್ಮಾರೂಪಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿದೆ. ಅರ್ಥಾತ್ ಆತ್ಮ ಸದಾ ಫುಲ್ ಇದೆ, ಸದಾ ಫುಲ್. ಸತ್ಯುಗದಲ್ಲೂ ಫುಲ್ ಇದೆ, ಕಲಿಯುಗದ ಅಂತಿಮದಲ್ಲೂ ಫುಲ್. ಬಾಬಾ ಸಿಕ್ಕ ಮೇಲೂ ಆತ್ಮಾರೂಪಿ ಆತ್ಮ ಫುಲ್ ಇದೆ. ಆತ್ಮಾರೂಪಿ ಬ್ಯಾಟ್ರಿ ಡಲ್ ಆಗಿದೆ ಅನ್ನುವುದರ ಭಾವಾರ್ಥ ಏನು ಅಂದರೆ ಆತ್ಮನ ಮನಸ್ಸು ಡಲ್ ಆಗಿದೆ. ಆತ್ಮನ ಮನಸ್ಸು ಪರವಶ ಆಗಿದೆ, ಪರಾಧೀನ ಆಗಿದೆ. ಮನಸ್ಸು ಆತ್ಮನಿಂದ ಭಿನ್ನ ಆಗಿದೆ ಮತ್ತು ತನಗೆ ತಾನು ಮನುಷ್ಯ ಜೀವನ ದೇಹ ಅಂತ ತಿಳ್ಕೊಂಡಿದೆ. ಇದಕ್ಕಾಗಿ ಬಾಬಾ ಹೇಳ್ತಾರೆ ಡಲ್ ಆಗಿದೆ ಅಂತ. ಆತ್ಮ ತನ್ನ ಆತ್ಮದ ಮನೋಬಲ, ಮನಸ್ಸಿನ ಶಕ್ತಿ ಕ್ಷೀಣಿಸಿದೆ, ಕಮ್ಜೋರಾಗಿದೆ. ನಾಟಕದ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ. ಸೊ ಈಗ ಬಾಬಾ ಮತ್ತೆ ಹೇಳ್ತಾರೆ ಡ್ರಾಮಾದಲ್ಲಿ ನೀವು ಮಾಡಬೇಕಾದಂಥ ಪುರುಷಾರ್ಥ ಏನು ಅಂತಂದರೆ ಈ ಬ್ಯಾಟ್ರಿ, ಮನಸ್ಸನ್ನುವಂತಹ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ಡ್, ಆತ್ಮ ಸಮಾನ್, ಸತೋ ಪ್ರಧಾನ್, ಫುಲ್ ಸಂಪೂರ್ಣತೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ತರೀಕಾ ಇದೆ, ಅದು ನೆನಪಿನ ಯಾತ್ರೆ. ಎಷ್ಟೆಷ್ಟು ನೆನಪಿನ ಯಾತ್ರೆಯಲ್ಲಿರ್ತೀರಿ ಅಷ್ಟಷ್ಟು ಆತ್ಮ ರೀಚಾರ್ಜ್ ಆಗಿ ಮತ್ತೆ ತನ್ನ ಸತೋಪ್ರಧಾನ್ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಬಾಬಾ ಇವತ್ತಿನ ದಿನ ವಿಶೇಷವಾಗಿ ನೆನಪಿನ ಯಾತ್ರೆ, ಅರ್ಥಾತ್ ನಾನು ಏನು ಆಗಿದ್ದೇನೆ ಮತ್ತು ನಾನು ಏನು ಅಲ್ಲ, ನಾನು ಸ್ಥಿರವಾದ ನಿರಾಕಾರ ಆತ್ಮನಾಗಿದ್ದೇನೆ ಮತ್ತು ಅಸ್ಥಿರವಾದ ತತ್ವಗಳಿಂದ ಆದಂತಹ ದೇಹ ನಾನಲ್ಲ ಎನ್ನುವ ನೆನಪಿನ ಯಾತ್ರೆಯಲ್ಲಿ ಎಷ್ಟೆಷ್ಟು ಇರ್ತೀವೋ, ನಾನು ಯಾರ ಸಂತಾನಿದ್ದೀನಿ, ನಾನು ಯಾರ ಸಂತಾನ ಅಲ್ಲ ಅನ್ನುವ ಒಂದು ವೇಳೆ ಸ್ಮೃತಿ ನಮಗಿದ್ರೆ ಈ ಮನಸ್ಸನ್ನುವಂಥ ಬ್ಯಾಟ್ರಿ ಫುಲ್ ಚಾರ್ಜ್ಡ್ ಆಗಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಮತ್ತೆ ವಾಪಸ್ ಆತ್ಮನಲ್ಲಿ ಮೊದಲಿನ ಹಾಗೆ ಒಂದಾಗ್ತದ, ಮರ್ಜ್ಡ್ ಆಗ್ತದ. ಆಗ ಆತ್ಮ ತನ್ನ ಸಂಪೂರ್ಣ ಸತೋಪ್ರಧಾನ್ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ತದೆ. ಇದಕ್ಕೆ ಬಾಬಾ ಹೇಳ್ತಾರೆ ಆತ್ಮ ರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಬೇಕು ಅಂತ. ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ. आत्मा रूपी बैटरी 84 मोटरों में जाने के कारण डल हो गई, अब उसे याद की यात्रा से भरपूर करो. ಆತ್ಮಾರೂಪಿ ಬ್ಯಾಟ್ರಿ 84 ಮೋಟರ್ಗಳಲ್ಲಿ ಹೋಗಿ ಬಂದಿರೋದ್ರಿಂದ ಅಥವಾ ಆ ಮೋಟ್ರ್ಗಳಲ್ಲಿ ವರ್ಕ್ ಮಾಡಿರೋದ್ರಿಂದ ಬ್ಯಾಟ್ರಿ ಫುಲ್ ಡಲ್ ಆಗಿಬಿಟ್ಟಿದೆ. ಈಗ ನೆನಪಿನ ಯಾತ್ರೆಯಿಂದ ಬ್ಯಾಟ್ರಿಯನ್ನು ಭರ್ಪೂರ್ ಫುಲ್ ಚಾರ್ಜ್ ಮಾಡ್ಕೋಬೇಕಾಗಿದೆ. ಪ್ರಶ್ನೆ, बाबा किन बच्चों को बहुत बहुत भाग्यशाली समझते हैं? ಬಾಬಾ ಯಾವ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿಗಳು ಅಂತ ತಿಳ್ಕೊತಾರೆ? ಆತ್ಮ ಸಂಪೂರ್ಣ ಭಾಗ್ಯಶಾಲಿ ಇದೆ. ಪಾರ್ಟ್ ಒಳಗೂ ಕೂಡ ಅಂಥ ಭಾಗ್ಯಶಾಲಿ ಆತ್ಮ ಯಾರಿದ್ದಾರೆ? ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಜಿನ್ಕೆ ಪಾಸ್
कोई झंझट नहीं है, जो निर्बंधन है। ऐसे बच्चों को बाबा कहते तुम बहुत बहुत ಭಾಗ್ಯಶಾಲಿ ಹೋ. ಇಂಥ ಮಕ್ಕಳಿಗಾಗಿ ಬಾಬಾ ಹೇಳ್ತಾರೆ ನೀವು ಬಹಳ ಭಾಗ್ಯಶಾಲಿಗಳಿದ್ದೀರಿ ಅಂತ. ಯಾರ್ದು ಜಂಜಟ್ಟಿಲ್ಲ, ಯಾರ್ದು ಬಂಧನ ಇಲ್ಲ, ಅವ್ರು ನಿಜವಾಗಿಯೂ ಭಾಗ್ಯಶಾಲಿಗಳು ಅಂತ. ಒಂದಾಗಿದೆ ಸ್ಥೂಲ ರೂಪದ ಜಂಜಾಟ ಮತ್ತು ಬಂಧನ. ಅರ್ಥಾತ್ ಯಾರಿಗೆ ದೇಹ ಮನುಷ್ಯ ಜೀವನದ ಆಳವಾದ ಒಂದು ಅನುಭವ ಇದೆ, ನಾ ಇನ್ನೂ ಮನುಷ್ಯ ಇದ್ದೀನಿ, ನಾ ಒಬ್ಬ ನಾ ಅಪ್ಪ ಇದ್ದೀನಿ, ನನ್ನ ದೊಡ್ಡ ಪಾತ್ರ ಇದೆ ಮಗಳ ಪ್ರತಿಯಾಗಿ, ನಾ ಒಬ್ಬ ಪತಿ ಇದ್ದೀನಿ, ಪತ್ನಿ ಪ್ರತಿಯಾಗಿ ಬಹಳ ದೊಡ್ಡ ಪಾತ್ರ ಇದೆ, ನಾ ಮಾಡಬೇಕಾಗಿರುವಂಥದ್ದು ಅಂತ. ನಾ ಪತ್ನಿ ಇದ್ದೀನಿ ಅಂತಂದ್ರೆ ನನ್ನಿಷ್ಟು ಕರ್ತವ್ಯ ಇದೆ ಅಂತ. ಹೀಗೆ ಮನುಷ್ಯ ಜೀವನದಲ್ಲಿ ಯಾರು ತಮ್ಮನ್ನು ಬಹಳ ಡೀಪಾಗಿ ಮುಳಿಸ್ಕೊಂಡಿದ್ದಾರೆ ಅವರಿಗೆ ಜರೂರ್ ಪ್ರತಿ ಕಾರ್ಯನೂ ಕೂಡ ಮಕ್ಕಳ ಜವಾಬ್ದಾರಿ, ಪತ್ನಿಯ ಜವಾಬ್ದಾರಿ ಅಥವಾ ಮನೆತನದ ಜವಾಬ್ದಾರಿ ಅವರಿಗೆ ಅವಶ್ಯ ಜಂಜಾಟನೇ ಅನ್ನಿಸ್ತದ. ಇದು ಸ್ಥೂಲವಾದಂಥದ್ದು. ಸೊ ಮನುಷ್ಯನಿಗೆ ಅಥವಾ ಬಿಕೆ ಆದಮೇಲೂ ಕೂಡ ಈ ರೀತಿ ಅನೇಕ ಜಂಜಾಟ ಇದೆ ಅಂತಂದ್ರೆ ಅವರು ಸ್ವತಂತ್ರವಾಗಿ ಈಶ್ವರೀಯ ಸೇವೆಯೊಳಗಾಗಲಿ ಅಥವಾ ತಮ್ಮ ಆಂತರಿಕ ಉನ್ನತಿ ಆಗಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸೂಕ್ಷ್ಮ ಜಂಜಾಟ ಅಂತಂದರೆ ಹಾಗೆ ಶಾರೀರಿಕವಾಗಿ ನಿರ್ಬಂಧನ ಇದ್ದಾರೆ, ಅವರಿಗೆ ಅವರ ಪತಿಯೂ ಕೂಡ ಬಂಧನ ಹಾಕೋದಿಲ್ಲ, ಅವರ ಪತ್ನಿಯೂ ಬಂಧನ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಮಕ್ಕಳು ಕೂಡ ಬಂಧನ ಹಾಕೋದಿಲ್ಲ. ಆದರೆ ಮನಸ್ಸಿನ ಸೂಕ್ಷ್ಮ ಬಂಧನಗಳನ್ನು ಸ್ವಯಂ ಹಾಕೋತಾರೆ. ಬಹುಶಃ ನಾನಿಲ್ಲ ಅಂದರೆ ಈ ಸಂಸಾರ ಮುಂದೆ ಹೋಗೋದಿಲ್ಲ, ನಾನಿಲ್ಲ ಅಂದರೆ ನನ್ನ ಮಗಂದು ಏನೂ ನಡೆಯೋದಿಲ್ಲ, ನಾನಿಲ್ಲ ಅಂದರೆ ನಮ್ಮ ಪತ್ನಿಗೆ ಏನೂ ತಿಳಿಯೋದೇ ಇಲ್ಲ, ನಾನು ಬೇಕಾ ಅನ್ನುವಂಥ ಸಂಸಾರಿಕ ಒಂದು ದೃಶ್ಯಗಳನ್ನು, ಘಟನೆಗಳನ್ನು ರಿಯಲ್ ಅಂತ ಅನುಭವ ಮಾಡ್ತಾ ಅಥವಾ ಈ ನಾಟಕ ನಿಜ ಅಂತ ಅನುಭವ ಮಾಡ್ತಾ ಇದರೊಳಗೆ ನನ್ನ ಪಾತ್ರ ಬಹಳ ಮುಖ್ಯ ಇದೆ, ನಾನಿಲ್ಲದೆ ಈ ಸಂಸಾರ ಸಾಗಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಹೋಗೋದಿಲ್ಲ, ಯಾರಿಗೂ ಏನೂ ತಿಳಿಯೋದೇ ಇಲ್ಲ, ನಾನು ನೀಗಿಸುವಷ್ಟು ಯಾರಿಗೂ ನೀಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಈ ಮನೋಬಂಧನಗಳನ್ನು ಯಾರು ಹಾಕೊಂಡಿರ್ತಾರೋ ಅವರಿಗೂ ಕೂಡ ಸೇವೆ ಅಥವಾ ಸ್ವ ಉನ್ನತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಶಾರೀರಿಕವಾಗಿ ನಿರ್ಬಂಧನದಾರ, ಸ್ವತಂತ್ರದಾರ, ಅವ್ರು ಮಾತ್ರ ನಿಜವಾಗಿಯೂ ಸೌಭಾಗ್ಯಶಾಲಿ ಆತ್ಮರು. ತುಮ್ ಯಾದ್ ಮೇ ರಹಕರ್ ಅಪ್ನಿ ಬ್ಯಾಟ್ರಿ ಫುಲ್ ಚಾರ್ಜ್ ಕರ್ ಸಕ್ತೆ ಹೋ. ಯಾಕೆ ಭಾಗ್ಯಶಾಲಿಗಳು? ಸೂಕ್ಷ್ಮ ಮಾತು. ಈಗ ಅನೇಕ ಜನ ಅದಾರ, ಎಷ್ಟು ಬಿ ಕೆ ಇದಾರತ್ತಂದ್ರೆ ಒಂದು 50% ಬಿ ಕೆ ಪಾರ್ಟ್ ಒಳಗಿರುವಂಥವ್ರು ಬಿಲ್ಕುಲ್ ಸ್ವತಂತ್ರ ಇದ್ದಾರೆ, ಅವ್ರಿಗೆ ಯಾವ ಥರದ್ದು ಬಂಧನ ಇಲ್ಲ. ಹಾಗಂತ ಅವರು ನಿರಂತರ ಯೋಗಿ ಅದಾರಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗ ಬಾಬಾ ಹೇಳ್ತಾರೆ ಯಾರು ನಿರ್ಬಂಧನದಾರ ಅವರು ಭಾಗ್ಯಶಾಲಿಗಳು, ಅವರೇ ಹೆಚ್ಚು ನೆನಪು ಮಾಡಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಬೋದು. ಇದರ ಅರ್ಥ ಏನು? ಯಾರು ಸೂಕ್ಷ್ಮ ಮಾನಸಿಕ ಬಂಧನಗಳಿಂದ ಮುಕ್ತಿದ್ದಾರೆ, ಯಾರು ಆಂತರಿಕವಾಗಿ ತನ್ನನ್ನು ಈ ಡ್ರಾಮಾದಿಂದ ಡಿಟ್ಯಾಚ್ ಮಾಡ್ಕೊಂಡಿದ್ದಾರೋ ಅವರು ಮಾತ್ರ ನಿಜವಾದ ನಿರ್ಬಂಧನ ಯಾರಿಗಿದೆಯೋ ಅವರೇ ಭಾಗ್ಯಶಾಲಿ, ಅವರೇ ನಿರಂತರ ಭಾವ ನೆನಪಿನಿಂದ ತಮ್ಮ ಬ್ಯಾಟ್ರಿ ಮನಸ್ಸನ್ನುವಂಥ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಗರ್ ಯೋಗ ನಹಿ ಸಿರ್ಫ್ ಜ್ಞಾನ ಸುನಾತೆ ತೋ ತೀರ್ ಲಗ್ ನಹಿ ಸಕ್ತಾ. ಯೋಗ ಇಲ್ಲ, ಆತ್ಮಸ್ಥಿತಿ ಇಲ್ಲ, ಕೇವಲ ಜ್ಞಾನನೇ ಹೇಳ್ತೀರಿ ಅಂತಂದ್ರೆ ನಿಮ್ಮ ಮಾತಿನ ಬಾಣ, ನಿಮ್ಮ ಜ್ಞಾನದ ಬಾಣ ಯಾರಿಗೂ ನಾಟೋದಿಲ್ಲ ಅಂತಾರೆ ಬಾಬಾ. ಭಲ್ कोई कितना भी भवके से अपना अनुभव सुनाए लेकिन खुद में धारणा नहीं तो दिल खाता रहेगा. ಒಂದು ವೇಳೆ ನನ್ನ ಹೀಗಿದೆ ಅನುಭವ, ನಾನು ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟು ವರ್ಷದಿಂದ ಈ ರೀತಿ ಕಠೋರ ತಪಸ್ಸು ಮಾಡೀನಿ, ನಾನು ಬರೀ ಒಣ ರೊಟ್ಟಿ ತಿಂದೀನಿ ಅಥವಾ ನಾನು ಬರೀ ನೀರು ಕುಡಿದಿದ್ದೀನಿ, ಬಹಳ ಕಷ್ಟಪಟ್ಟಿವಿ ಅಂತ ಹೇಳ್ತಾರೆ. ನೀವು ಯಾವುದೇ ರೀತಿಯಿಂದ ಎಷ್ಟೇ ಭವಕ, ಎಷ್ಟೇ ಜೋರಾಗಿ, ಎಷ್ಟೇ ಅದಕ್ಕೆ ಮನಮುಟ್ಟುವ ಹಾಗೆ ವರ್ಣನೆ ಮಾಡಿ ನಿಮ್ಮ ಅನುಭವಗಳನ್ನು ಹೇಳಿದರೂ ಕೂಡ ಬಾಬಾ ಹೇಳ್ತಾರ ಖುದ್ ಧಾರಣ ಇಲ್ಲ ಅಂದ್ರೆ, ಯಾವುದೇ ಮಾತಿನ ಸ್ವಯಂನ ಧಾರಣೆ ಇಲ್ಲ ಅಂದರೆ ಅವಶ್ಯ
ಯಾರು ನಾನು ಭಾಳ ಗ್ರೇಟ್ ಇದ್ದೀನಿ ಅಂತ ಹೇಳ್ಕೊತಾರೆ, ನಾನು ಭಾಳ ಯೋಗಿ ಇದ್ದೀನಿ ಅಂತ ಹೇಳ್ಕೊತಾರೆ, ನಾನು ಭಾಳ ಉತ್ತಮ ಜ್ಞಾನಿ ಇದ್ದೀನಿ, ನಾನು ಭಾಳ ವರ್ಷದ ಸೀನಿಯರ್ ಅಂತ ಹೇಳ್ಕೊಳ್ತಾರ, ಒಳಗೆ ಧಾರಣ ಇಲ್ಲ ಅಂತಂದ್ರೆ ಅವರಿಗೆ ಮನಸ್ಸು ತಿಂತದಂತಾರೆ ಬಾಬಾ. ತ್ರಿಕಾಲ್ದರ್ಶಿ ಜಾನಿ ಜಾನನ್ಹಾರ್ ಬಾಬಾ ಎಲ್ಲವೂ ಗೊತ್ತಿದೆ. ಬಾಬಾ ಹೇಳ್ತಾರೆ ಪಾರ್ಟ್ ಒಳಗ ಯಾರ ಮನಸ್ಸು ಈ ರೀತಿ ಮೇಲಿನಿಂದ ತಮ್ಮನ್ನು ಹೊಗಳಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳ್ತಾರೋ ಅವಶ್ಯವಾಗಿ ಅವ್ರ ಮನಸ್ಸು ತಿಂತದೆ ಅಂತ. ಮುರಳಿಯ ಮುಖ್ಯ ಸಾರ, ಹಮ್ ಮೀಠೆ ಬಾಬಾ ಕೆ ಬಚ್ಚೆ ಹೇ ತೋ ಆಪಸ್ ಮೇ ಮೀಠೆ ಬೆಹನ್ ಭಾಯಿ ಹೋಕರ್ ರೆಹನಾ ಹೇ. ನಾವು ಮಧುರ ಪಿತಾ ಪರಮಾತ್ಮನ ಸಂತಾನಿದ್ದೀವಿ. ಆತ್ಮದ ಲೆಕ್ಕದಲ್ಲಿ ಬ್ರಹ್ಮಕುಮಾರಿಯ ಮಾತಲ್ಲ, ನಿರಾಕಾರ ಆತ್ಮ, ನಾನು ನಿರಾಕಾರ ಪರಮಾತ್ಮನ ಸಂತಾನಿದ್ದೀನಿ ಅಂದಮೇಲೆ ನನ್ನ ದೃಷ್ಟಿ ಎಲ್ಲ ಆತ್ಮರ ಪ್ರತಿಯಾಗಿ ಅವರು ನಿರಾಕಾರಿ ಸಹೋದರ ಎನ್ನುವಂತಹ ದೃಷ್ಟಿ ಮಾತ್ರ ಇರಬೇಕು ಅಂತಾರೆ ಬಾಬಾ. ಇನ್ನು ಬ್ರಹ್ಮಾನ್ ಸಂತಾನೂ ಆಗಿದ್ದೀವಿ ಅಂತಂದಮೇಲೆ ಸಾಕಾರದಲ್ಲಿ ಕೇವಲ ಸಂಬಂಧ, ಸ್ನೇಹ, ಸಹೋದರಿಯದಾಗಿರಬೇಕು. ಕಭಿ ಭಿ ವಿಕಾರ ಕಿ ದೃಷ್ಟಿ ನಹಿ ರಖನಿ ಹೇ. ವಿಕಾರದ ದೃಷ್ಟಿ ಅಂದರೆ ಇವ್ರು ಕುಮಾರಿ, ಇವ್ರ ಅಕ್ಕೋರು ಅಣ್ಣೋರು, ಇವರು ಗಂಡು ಮಕ್ಕಳು, ಇವ್ರು ಹೆಣ್ಮಕ್ಳು ಅನ್ನುವಂತಹ ದೇಹದ ದೃಷ್ಟಿಯಿಂದ ಲಿಂಗವನ್ನು ನಿರ್ಧರಿಸ್ತದೆ ಈ ಬುದ್ಧಿ ಅಂತಂದ್ರೆ ಜರೂರದ ಅಪವಿತ್ರತೆ. ಅದಕ್ಕೆ ಕೂದೃಷ್ಟಿನಿ ಅಂತ ಹೇಳಲಾಗ್ತದೆ. ನಿರಾಕಾರ ತಂದೆ ಮಕ್ಕಳು, ನಾವು ನಿರಾಕಾರ ಆತ್ಮ, ನಮಗೆ ಎಲ್ಲರೊಳಗ ನಿರಾಕಾರ ಸತ್ಯ ಸ್ವರೂಪ ಕಾಣಬೇಕೇ ಹೊರತಾಗಿ ಇವರೆಲ್ಲ ಗಂಡ್ಮಕ್ಳದಾರ, ಇವ್ರು ನನಗಾಗೋದಿಲ್ಲ, ಇವ್ರು ಹೆಣ್ಮಕ್ಳಂದ್ರೆ ನನಗಾಗೋದಿಲ್ಲ, ಈ ರೀತಿ ಲಿಂಗದ ಆಧಾರದ ಮೇಲೆ ಮೇಲ್ ಫಿಮೇಲ್ ಅನ್ನೋದ್ರ ಮೇಲೆ ನಿರ್ಧರಿಸ್ತೀವಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಕೂದೃಷ್ಟಿನೇ, ಇದು ವಿಕಾರದ ದೃಷ್ಟಿ ಅಂತಾರೆ ಬಾಬಾ. ದೃಷ್ಟಿ ಮೇ ಕೋಯಿ ಭಿ ಚಂಚಲತಾ ಹೋ ತೋ ರೂಹಾನಿ ಸರ್ಜನ್ ಕೋ ಸಚ್ ಬತಾನಾ ಹೇ. ನಿಮ್ಮ ದೃಷ್ಟಿಯಲ್ಲಿ ಏನಾದರೂ ಚಂಚಲತೆ ಇದೆ ಅಂತಂದ್ರೆ ಅರ್ಥಾತ್ ಯಾರನ್ನೋ ನೋಡಿ ಇವರೊಬ್ಬ ಹೆಣ್ಮಗಳು, ಇವರೊಬ್ಬ ಸುಂದರಿ, ಅಥವಾ ಇವರು ಪುರುಷ, ಇವರು ಯುವ, ಅಥವಾ ಇವರು ಹ್ಯಾಂಡ್ಸಮ್ ಅನ್ನುವಂಥದ್ದು ಏನಾದರೂ ನಿಮಗೆ ರಿಯಲ್ ಫೀಲ್ ಆಗ್ತದಂದ್ರೆ, ಗೊಂಬೆಗಳನ್ನು ನೋಡಿ, ಈ ತೊಗಲು ಗೊಂಬೆಗಳು ಅಥವಾ ಡ್ರಾಮಾದ ಪಪೆಟ್ ಶೋದೊಳಗೆ ಏನು ಗೊಂಬೆಗಳ ನಿಯಂತ್ರಣ ಆಗ್ತಾ ಇದೆ ಡ್ರಾಮಾ ಸೂತ್ರದ ಮೂಲಕ, ಈ ಗೊಂಬೆಗಳೊಳಗೆ ಏನಾದರೂ ಚರ್ಮ ರಿಯಲ್, ಇವ್ರ ಬ್ಯೂಟಿ ರಿಯಲ್, ಇವರು ಟ್ಯಾಲೆಂಟ್ ರಿಯಲ್ ಅಂತ ಅನ್ನಿಸ್ತದತ್ತಂದ್ರೆ ಬಾಬಾ ಹೇಳ್ತಾರೆ ಚಂಚಲತಾ, ಇದು ಬಹಳ ದೊಡ್ಡ ಚಂಚಲತೆ ಇದೆ ಅಂತಂದ್ರೆ ರುಹಾನಿ ಸರ್ಜನ್ ಬಾಬಾ ಅದಾರ, ಬಾಬಾಗ ಅವಶ್ಯ ಹೇಳ್ರಿ. ಇಲ್ಲ ಅಂತಂದ್ರೆ ಆ ಚಂಚಲತೆ ಹೆಚ್ಚಾಗಿ ನಾವು ಆತ್ಮದ ಸಂಪೂರ್ಣ ಪವಿತ್ರತೆಯ ಅನುಭೂತಿಯಿಂದ ವಂಚಿತ ಆಗಬೇಕಾಗ್ತದೆ. ಸೆಕೆಂಡ್ ಪಾಯಿಂಟ್, ಕಭಿ ಭಿ ಆಪಸ್ ಮೇ ಮತಭೇದ ಮೇ ನಹಿ ಆನಾ ಹೇ. ಎಂದಿಗೂ ಕೂಡ ಪರಸ್ಪರ ಮತಭೇದದೊಳಗೆ ಬರಬಾರ್ದು ಅಂತಾರೆ ಬಾಬಾ. ಮತಭೇದ ಅಂದರೆ ನಾವು ಅಕ್ಕೋರಿದ್ದೀವಿ, ನೀವೆಲ್ಲ ಸ್ಟೂಡೆಂಟ್ ಇದ್ದೀರಿ, ಅಥವಾ ನಾವು ಸೀನಿಯರ್, ನೀವು ಜೂನಿಯರ್, ನಾವು ಈ ಊರವರು, ನೀವು ಆ ಸೆಂಟ್ರದವರು, ನಾವು ಈ ಝೋನ್ನವರು, ನೀವು ಆ ಝೋನ್ನವರು, ಬಾರ್ಡರ್ ಹಾಕಿ ಬಾಬನ ಮಕ್ಕಳೊಳಗನೆ ಕೌರವ ಪಾಂಡವ್ರ ಥರ, ಯಾದವ್ರ ಥರ ಈ ಥರ ಅನುಭವ ಮಾಡೋದೇನಿದೆಯಲ್ಲ ಇದಕ್ಕೆ ಬಾಬಾ ಹೇಳ್ತಾರೆ ಮತಭೇದ. ಫ್ರಾಕ್ ದಿಲ್ ಬನ್ ಸರ್ವಿಸ್ ಕರ್ನಿ ಹೇ. ವಿಶಾಲ ಹೃದಯದವರಾಗಿ ಸೇವೆ ಮಾಡಬೇಕಾಗಿದೆ. ಅಪನೆ ತನ್ ಮನ್ ಧನ್ ಸೆ ಬಹುತ್ ನಮ್ರತಾ ಸೆ ಸೇವಾ ಕರ್ ಸಬ್ಕೋ ಬಾಬಾ ಕಾ ಪರಿಚಯ ದೇನಾ ಹೇ. ತಮ್ಮ ತನು ಮನ ಧನದಿಂದ, ಬರೇ ತನು ಮನ ಧನ ಅಲ್ಲ, ಅಂಡರ್ಲೈನ್, ತಮ್ಮ ತನು ಮನ ಧನದಿಂದ ಬಹಳ ನಮ್ರತೆಯಿಂದ ಸೇವೆ ಮಾಡಬೇಕು ಅಂತಾರೆ ಬಾಬಾ. ಸೇವೆ ಮಾಡಿ ತಂದೆ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕಾಗಿದೆ. ತನುವಿನ ಶಕ್ತಿ ಇದೆ ಡ್ರಾಮಾನುಸಾರ, ಮನದ ಒಂದು ಶಕ್ತಿ ಇದೆ, ಮಾನಸಿಕ ಶಕ್ತಿ ಇದೆ, ಧನದ ಶಕ್ತಿ ಇದೆ. ಡ್ರಾಮಾನುಸಾರ ಡ್ರಾಮಾ ಕೊಟ್ಟಿದೆ, ಅದರಿಂದ ಸೇವೆ ಆಗ್ತದಂದ್ರೆ ಅದರಲ್ಲಿ ಪ್ಲಸ್ ಏನು ಇರಲಿ, ನಮ್ರತೆ ಇರಲಿ ಅಂತಾರೆ ಬಾಬಾ. ನಮ್ರತೆ ಕೇವಲ ಆತ್ಮಸ್ಥಿತಿಯಲ್ಲಿದ್ದಾಗ ಮಾತ್ರ ರಿಯಲ್ ನಮ್ರತೆ ನಮ್ಮಲ್ಲಿ ಜಾಗೃತ ಆಗಕ್ಕೆ ಸಾಧ್ಯ ಇದೆ. ಸೊ ನಮ್ರತೆ ಇತ್ತು ಅಂತಂದ್ರೆ ಅವಾಗ ನೀವು ತಂದೆ ಪರಿಚಯವನ್ನು ನಿಜವಾಗಿಯೂ ಕೊಡಲಿಕ್ಕೆ ಸಾಧ್ಯ ಇದೆ. वरदान, हर कर्म चरित्र के रूप में गायन योग्य बनाने वाले महान आत्मा भव. ಪ್ರತಿಯೊಂದು ಕರ್ಮವನ್ನು
ಚರಿತ್ರೆ ರೂಪದಲ್ಲಿ ಗಾಯನ ಯೋಗ್ಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರು ಆಗ್ರಿ ಅಂತ. महान आत्मा वह है जिसका हर संकल्प हर कर्म महान हो. ಮಹಾನ್ ಆತ್ಮ ಅಂದರೆ ಮಹಾನ್ ಆತ್ಮನ ಪಾರ್ಟ್ ಒಳಗ ಏನು ದೃಷ್ಟಿ ಇದೆ, ಯಾವ ಒಂದು ವ್ಯವಹಾರ ಇದೆ, ಅದು ಎಷ್ಟು ಮಹಾನ್ ಇದೆ ಅಂದರೆ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಎಷ್ಟು ಶ್ರೇಷ್ಠ ಇದೆಯೋ ಅಷ್ಟು ಅವರು ಮಹಾನ್ ಅಂತಾರೆ ಬಾಬಾ. ಏಕ್ ಭಿ ಸಂಕಲ್ಪ ಸಾಧಾರಣ ಯಾ ವ್ಯರ್ಥ ನ ಹೋ. ಸ್ತ್ರೀ ಪುರುಷ ಭಾವ ಅಥವಾ ನಾನೇ ಮಾಡಬೇಕು, ನಮ್ಮಿಂದನೇ ಮಾಡುವುದದ, ಈ ಕರ್ತಾಪನದ ಭಾವನೂ ಕೂಡ ಬಾಬಾ ಹತ್ರ ಸಾಧಾರಣತೆಯಲ್ಲಿ ಕೌಂಟ್ ಆಗ್ತದೆ. कोई भी कर्म साधारण बगैर व्यर्थ न हो. कर्मेंद्रियों द्वारा जो भी कर्म हो वह अर्थ सहित हो. ಬಾಬಾ ಹೇಳ್ತಾರೆ ಕರ್ಮೇಂದ್ರಿಯಗಳ ಮೂಲಕ ಏನೇ ಕರ್ಮ ಆಗ್ತದಂದ್ರೆ ಅದು ಅರ್ಥ ಸಹಿತ ಇರಲಿ. ಅಂಡರ್ಲೈನ್ ಬಾಬಾ ಹೇಳ್ತಾರೆ ಈ ಕರ್ಮೇಂದ್ರಿಯಗಳ ಮೂಲಕ ಏನೇ ಕರ್ಮ ಆಗ್ತದೆ ಅದು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರನೇ ಆಗ್ತದೆ. ಈಗ ಬಾಬಾ ಹೇಳ್ತಾರ ಕರ್ಮೇಂದ್ರಿಯಗಳ ಮೂಲಕ ಏನೇ ಕರ್ಮ ಆಗ್ತದಂದ್ರೆ ಅದು ಸಾಧಾರಣ ಇರಬಾರ್ದು. ಅಂದ್ರೆ ಏನರ್ಥ, ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಏನು ನಡೀತಾ ಇದೆ ಅದು ಸಾಧಾರಣ ಇರಬಾರ್ದು. ಅರ್ಥಾತ್ ಆತ್ಮಸ್ಮೃತಿಯೊಳಗೆ ಅರ್ಥಾತ್ ಮೈಂಡ್ ಒಳಗೆ ಇದೇ ಇರಬೇಕು, ಇದು ಡ್ರಾಮಾದ ಆ್ಯಕ್ಟಿಂಗ್ ನಡೀತಾ ಇದೆ. ಒಳಗಡೆ ಇರುವ ನಿರಾಕಾರ ಇನ್ವಿಸಿಬಲ್ ಆಕ್ಟರ್ ಆತ್ಮ, ಸಾಕ್ಷಿ ದೃಷ್ಟ ಆ ಆತ್ಮ ಎವರ್ ಪ್ಯೂರ್ ಇದೆ ಅನ್ನುವಂಥ ಸತ್ಯವನ್ನ ನೋಡುವುದ ನಿಜವಾದ ಶ್ರೇಷ್ಠ ಕರ್ಮ, ಶ್ರೇಷ್ಠ ಸಂಕಲ್ಪ ಇದು. ಬಾಬಾ ಹೇಳ್ತಾರೆ ಕರ್ಮದಲ್ಲೂ ಕೂಡ ನಿಮ್ಮದು ಕರ್ಮನು ವ್ಯರ್ಥವಾಗಿ ಹೋಗಬಾರ್ದು. ಅಂದರೆ ಇವ್ರು ಹೆಂಗೆ ಮಾಡ್ತಿದ್ದಾರಲ್ಲ ಅಂತ ಅಂತೀವಿ. ಹೆಂಗೆ ಮಾಡ್ತಿದ್ದಾರಲ್ಲ ಅಂತ ಪ್ರಶ್ನೆ ಯಾಕೆ ಕೇಳ್ತದ? ಬಾಬಾ ಹೇಳ್ತಾರ ಡ್ರಾಮಾ ಅನುಸಾರ, ಅವರವರ ಸ್ಕ್ರಿಪ್ಟ್ ಅನುಸಾರ, ಅವ್ರವ್ರ ಟೈಮಿಗೆ ಅವ್ರ ಮೂಲಕ ಏನು ಡೈಲಾಗ್, ಏನು ಘಟನೆ ಘಟಿಸ್ಬೇಕು, ಏನೆಲ್ಲ ನಡೀತಾ ಇದೆ ಅಂದಮೇಲೆ ಪ್ರಶ್ನೆ ಹೇಳುವ ಮಾತೇನು? ಸೊ ಪ್ರಶ್ನಾರ್ಥಕವಾಗಿ ನಾವು ಇವ್ರು ಹಿಂಗೆ ಯಾಕೆ ಮಾಡ್ತಾರಂತೀವತ್ತಂದ್ರೆ ಇದಕ್ಕೆ ವ್ಯರ್ಥ ಕರ್ಮ ಅಂತಾರೆ ಬಾಬಾ. ವ್ಯರ್ಥ ಖಾತೆಯಲ್ಲಿ ಹೋಗಿ ಜಮಾ ಆಗ್ತದೆ. ತಬ ಹರ್ ಚರಿತ್ರ ಗಾಯನ ಯೋಗ್ಯ ಹೋಗ. ಯಾವಾಗ ನಮ್ಮ ನೋಡುವ ದೃಷ್ಟಿ ಆತ್ಮೀಯ ದೃಷ್ಟಿ ಇತ್ತು ಅಂದರೆ, ಆತ್ಮೀಯ ಭಾವ ಇತ್ತು, ಆತ್ಮೀಯ ವ್ಯವಹಾರ ಇತ್ತು ಅಂದರೆ ಬಾಬಾ ಹೇಳ್ತಾರೆ ನಿಮ್ಮ ಒಂದೊಂದು ಚರಿತ್ರೆ ಒಂದೊಂದು ಕರ್ಮ ಗಾಯನ ಯೋಗ್ಯ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಮಹಾನ್ ಆತ್ಮಾओं का ही यादगार, महान आत्माओं का यादगार ही हर्षित मूर्त, आकर्षण मूर्त और अव्यक्त मूर्त के रूप में है. हर्षित मूर्त, हर्षित ಯಾಕೆ ಇರ್ತಾರೆ ಅಂತಂದರೆ ನಾನು ಸಂಪೂರ್ಣ ಅವಿನಾಶಿ ನಿರಾಕಾರ ಭರ್ಪೂರ ಆತ್ಮ ಇದೆ ಅನ್ನುವಂಥ ಸಂಪೂರ್ಣ ಸತ್ಯದ ಅನುಭವ ಇರ್ತದ. ಜೋ ಪಾನಾತ ಸೋ ಪಾಲಿಯ ಏ ಸತ್ಯದ ಅನುಭವ ಇರ್ತದ. ಬಾಕಿ ಇದೆಲ್ಲ ಡ್ರಾಮಾ ಬನಾಯಿ ಡ್ರಾಮಾದ ಅನುಸಾರ ಇದೆಲ್ಲ ನಡೀತಾ ಇದೆ. ಸಿನಿಮಾ ಅನ್ನುವಂಥ ಪಾಠನೂ ಡ್ರಾಮಾದ ಪಾಠನೂ ಪಕ್ಕ ಇರ್ತದೆ. ಹೀಗಾಗಿ ಅವರು ಹರ್ಷಿತ್ ಮೂರ್ತಿ ಇರ್ತಾರೆ, ಅವರ ಆಕರ್ಷಣ ಮೂರ್ತಿ ಇರ್ತಾರೆ, ಅವರು ಅವ್ಯಕ್ತ ಮೂರ್ತರಾಗಿರ್ತಾರೆ ಅಂತ. ಇದೆಲ್ಲ ಯಾದಗಾರ್ ಯಾರು ಸಂಗಮ ಯುಗದಲ್ಲಿ ಈ ರೀತಿ ನಿರ್ವ್ಯರ್ಥ ಕರ್ಮ ನಿರ್ವ್ಯರ್ಥ ಭಾವದಿಂದ ಯಾರು ತಮ್ಮ ಜೀವನವನ್ನು ಸಫಲ ಮಾಡ್ಕೋತಾರೋ ಅವ್ರದ್ದೇ ಇದು ಚರಿತ್ರೆ ಗಾಯನ ಯೋಗ್ಯ ಆತ್ಮರ ಒಂದು ಯಾದಗಾರ ಆಗಿದೆ. ಸ್ಲೋಗನ್ मान की इच्छा छोड़ स्वमान में टिक जाओ तो मान परछाई के समान पीछे आएगा. ಅಂಡರ್ಲೈನ್ ಮಾನದ ಇಚ್ಛೆಯನ್ನ ಬಿಟ್ಟು ಸ್ವಮಾನದಲ್ಲಿ ಸ್ಥಿತ ಆಗ್ರಿ. ಮಾನ್ ಯಾರಿಗೆ ಬೇಕು? ಆತ್ಮ ಅಂತೂ ಸಮ್ಮಾನಿತ ಇದೆ, ಆತ್ಮ ಪರಮಾತ್ಮ ಸಮಾನ ಇದೆ. ನಾನಿದ್ದೀನಿ ಪರಮಾತ್ಮ ಸಮಾನ್, ಪ್ರತಿಯೊಬ್ಬ ಆತ್ಮ ಭಗವಂತನ ಸಮಾನ ಇದೆ, ಬಾಬನ್ ಸಮಾನ್. ಈಗ ಉಳಿದಿರೋದೇನು? ಮಾನ್ ಯಾರಿಗೆ ಬೇಕು? ಕ್ಯಾರೆಕ್ಟರ್ಗೆ, ರೋಲ್ಗೆ ಮಾನ್ ಬೇಕಾಗಿದೆ. ಸೊ ಈ ರೋಲಿಗೆ ಏನು ಮಾನ ಬೇಕು ಅಂತ ಮನಸ್ಸು ಇಚ್ಛಿಸ್ತದ ಅದನ್ನು ಬಿಡ್ರಿ. ಅದನ್ನು ಬಿಟ್ಟರೆ ಮಾತ್ರ ನಿಜವಾಗಿಯೂ ಮಾನ ನೆರಳಿನ ಹಾಗೆ ನಿಮ್ಮ ಹಿಂದೆ ಬೆನ್ನು ಹಾಕ್ತದೆ. ಯಾಕಂದರೆ ಮಾನ ರೆಸ್ಪೆಕ್ಟ್ಫುಲ್ಲಿ ಕರ್ಮ ಮಾಡ್ತೀವಿ ಅಂತಂದಮೇಲೆ ರೆಸ್ಪೆಕ್ಟ್ ಸಿಗಲೇಬೇಕು. ಆದರೆ ಪರಿಚಯ ಥರ ಸಿಗಬೇಕೇ ಹೊರತಾಗಿ ನಾವು ನೆರಳಿನ ಥರ ಬೆನ್ನು ಹತ್ತಿ ಹೋಗಬಾರ್ದು.
अव्यक्त इशारे स्वयं और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಹಾಗೂ ಸರ್ವ ಆತ್ಮರ ಪ್ರತಿಯಾಗಿ ಮನಸ್ಸಿನ ಶಕ್ತಿಗಳ ಪ್ರಯೋಗವನ್ನು ಮಾಡ್ರಿ. कोई भी स्थूल कार्य करते हुए मनसा द्वारा वाइब्रेशन फैलाने की सेवा करो. ಅಂಡರ್ಲೈನ್, ಯಾವುದೇ ಸ್ಥೂಲ ಕಾರ್ಯ, ಭಾಷಣ ಇರಬಹುದು, ಶರೀರದ ಮೂಲಕ ಯಾವುದೇ ಕರ್ಮ ಮಾಡ್ತಿದ್ರು ಕೂಡ ಕೇವಲ ಕರ್ಮ ಅಷ್ಟೇ ಆಗಬಾರ್ದು. ದೇಹದ ಮೂಲಕ ಬಾಬಾ ಹೇಳ್ತಾರೆ ಮನಸ್ಸಿನಿಂದ ಶಕ್ತಿಗಳ ಪ್ರಕಂಪನ ನಿರಂತರ ಕೊಡ್ತಾ ಇರಬೇಕು. जैसे कोई बिजनेसमैन है तो सपन में भी अपना बिजनेस देखता है, ऐसे आपका काम है विश्व कल्याण करना. अंडरलाइन, ಒಬ್ಬ ಬಿಸ್ನೆಸ್ ಮ್ಯಾನ್ ಅದಾರತ್ತಂದ್ರೆ ಜರೂರ್ ಕನಸಿನೊಳಗೂ ಕೂಡ ಬಿಸ್ನೆಸ್ ಇಂಪ್ರೂವ್ ಮಾಡೋದ್ರ ಬಗ್ಗೆ, ಬಿಸ್ನೆಸ್ನ ಲಾಭ ತಗೊಳ್ಳೋದ್ರ ಬಗ್ಗೆ ಅವರು ಕನಸು ಕಾಣ್ತಾ ಇರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು, ನಿಮ್ಮ ಪ್ರತಿಯೊಂದು ಕರ್ಮ ವಿಶ್ವ ಕಲ್ಯಾಣದ್ದೇ ಇರಬೇಕು ಅಂತಾರೆ ಬಾಬಾ. ಅಂದರೆ ಶ್ವಾಸ ಸಂಕಲ್ಪ ವಿಶ್ವ ಕಲ್ಯಾಣ ಯಾವಾಗ ಸಾಧ್ಯ? ನಾ ವಿಶ್ವ ಕಲ್ಯಾಣಕಾರಿ ಇದ್ದೀನಿ ಅಂತ ಅನ್ಕೊಳ್ಳೋದ್ರಿಂದಲ್ಲ, ಅಥವಾ ಶಾರೀರಿಕವಾಗಿ ಬೆಟ್ಟದ ಮೇಲೆ ಪರಿಸ್ತಾ ಲೋಕದಲ್ಲಿ ಹೋಗೋದ್ರಿಂದನೂ ಅಲ್ಲ. ನನ್ನ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಬಾಬನ್ ಜೊತೆಗೆ ಯಾವಾಗ ನಾ ಕಂಬೈಂಡ್ ಆಗಿರ್ತೀನಿ, ಆಟೋಮೆಟಿಕ್ ಆತ್ಮದ ವೈಬ್ರೇಷನ್ ವಿಶ್ವ ಕಲ್ಯಾಣದ ಕಾರ್ಯವನ್ನು ತಾನಾಗಿನೇ ಮಾಡ್ತಾ ಇರ್ತವೆ. ಯಹಿ ಆಪ್ಕಾ ಅಕ್ಯುಪೇಷನ್ ಹೇ. ಅಂಡರ್ಲೈನ್, ಬಾಬಾ ಹೇಳ್ತಾರೆ ಬಾಬನ್ ಜೊತೆ ಕಂಬೈಂಡ್ ಆಗಿ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡೇನು ವೈಬ್ರೇಷನ್ ಹರಡುತ್ತದೋ ಇದೇ ನಿಜವಾದ ಸೇವಾ, ಇದೇ ನಿಮ್ಮ ಅಕ್ಯುಪೇಷನ್ ಅಂತಾರೆ ಬಾಬಾ. ಇದೇ ನಿಮ್ಮ ನಿಜವಾದ ಕರ್ತವ್ಯ. ಇಸ್ ಅಕ್ಯುಪೇಷನ್ ಕೋ ಸ್ಮೃತಿ ಮೇ ರಖ್ ಸದಾ ಸೇವಾ ಮೇ ಬಿಜಿ ರಹೋ. ಈ ಒಂದು ಗುರಿ ಉದ್ದೇಶವನ್ನ ಸದಾ ಎದುರುಗಡೆ ಇಟ್ಕೊಂಡು ಸೇವೆಯೊಳಗೆ ಬ್ಯುಸಿಯಾಗಿರ್ಬೇಕಿದೆ. ಯದಿ ಸೇವಾ ಕಾ ಫಲ್ ಮಿಲ್ ಜಾಯೆ ತೋ ಮಾಯಾಜಿ ಸಹಜ ಬನ್ ಜಾಯೆಂಗೆ. ಇಸಿಲಿಯೇ ಜಬ್ ಭಿ ಬುದ್ಧಿ ಕೋ ಫುರ್ಸತ್ ಮಿಲೆ ತೋ ಸೇವಾ ಮೇ ಝುಟ್ ಜಾವೋ. ಸೇವಾದ ಫಲ ಸಿಕ್ಕಾಗ ಮಾಯಾಜೀತ್ ಆಗ್ತೀರಿ. ಸೇವಾ ಫಲ, ಸೇವಾ ಅಂದ್ರೆ ಸ್ಥೂಲ ಸೇವಾದ ಮಾತು ಹೇಳ್ತಿಲ್ಲ ಬಾಬಾ, ಮನ್ಸಾ ಸೇವಾದನ್ನು ಹೇಳ್ತಿಲ್ಲ ಬಾಬಾ. ಯಾವ ಮನಸ್ಸು ನಿರಾಕಾರಿ ಆತ್ಮಿಕ ಸ್ವರೂಪದಲ್ಲಿದ್ದಾಗ ಆತ್ಮನ ಅನಾದಿ ಆತ್ಮನ ಒರಿಜಿನಲ್ ಮನಸ್ಸೇನಿದೆ ಆ ಮನಸ್ಸಿನಿಂದ ಬರುವಂಥ ಶುಭ ಭಾವ ಶುಭ ವೃತ್ತಿಯಿಂದ ಯಾವ ತರಂಗಗಳು ಈ ವಿಶ್ವದಲ್ಲಿ ಹರಡುತ್ತದೋ ಬಾಬಾ ಹೇಳ್ತಾರೆ ಆ ಸೇವೆಯ ಫಲ ಮಾಯಾಜೀತ್ ಆಗ್ತೀರಿ. ಮನಸ್ಸು ಯಾವಾಗ ಆತ್ಮದ ಜೊತೆಗೆ ಕನೆಕ್ಟ್ ಆಗ್ತದೋ ಅಥವಾ ಆತ್ಮ ಮನಸ್ಸು ಬಾಬನ ಜೊತೆ ಕನೆಕ್ಟ್ ಆಗ್ತದೋ ಆ ಶುದ್ಧ ಒರಿಜಿನಲ್ ಮನಸ್ಸಿನ ಮೂಲಕ ಬಂದಿರುವಂತಹ ಶುಭ ಭಾವವೇ ನಿಜವಾದ ಸೇವಾ. ಆ ಸೇವಾದ ಫಲ ಏನಿದೆ ಮಾಯಾಜೀತ್ ಅಂತಾರೆ ಬಾಬಾ. ಸೊ ಅವಶ್ಯ ಸೇವಾ ಫಲ ನೀವು ಮಾಯಾಜೀತ್ ಆಗ್ತೀರಿ. ಮಾಯಾ ಅಂದ್ರೇನು? ದೇಹಬಾನದ ಮನುಷ್ಯ ಜೀವನದ ಎಲ್ಲ ನೆನಪುಗಳು ಮಾಯಾ. ಮನುಷ್ಯ ಜೀವನದ ಎಲ್ಲ ಅನುಭವಗಳಿವೆಯಲ್ಲ, ಅದು BK ಜೀವನನೇ ಇರ್ಬೋದು, ಅದು ಮನುಷ್ಯ ಜೀವನವೇ. ಸೊ BK ಜೀವನದ ಅಥವಾ ಮನುಷ್ಯ ಜೀವನದ ಎಲ್ಲ ನೆನಪುಗಳು ಎಲ್ಲ ಅನುಭವಗಳು ಮಾಯಾನೇ ಆಗಿದೆ. ಮಾಯಾ ಎದಕ್ಕಂತಾರಂದ್ರೆ ಯಾವುದು ನನ್ನ ಮತ್ತು ಬಾಬನ ಮಧ್ಯದಲ್ಲಿ ಒಂದು ಸಂಕಲ್ಪದ ರೂಪದಲ್ಲಿ ಅಡ್ಡ ನಿಲ್ತದೋ ಇದೇ ಮಾಯಾ. ಸೊ ಬಾಬಾ ಅಂತಾರ ನೀವೆಷ್ಟು ಶುದ್ಧ ಮನಸ್ಸಿನಿಂದ ಸಂಕಲ್ಪದ ಮೂಲಕ ಶುಭ ಭಾವನಾ ತರಂಗಗಳನ್ನು ಹರಡಿಸ್ತೀರಿ ಅಷ್ಟು ಮಾಯಾಜೀತರು ಆಗ್ತೀರಿ. ಅದಕ್ಕಾಗಿ ಯಾವಾಗೇ ಸಮಯ ಸಿಗ್ತದಂದ್ರ ಫುರ್ಸತ್ ಇದೆ ಅಂತಂದ್ರೆ ಜರೂರ್ ಬುದ್ಧಿಯಿಂದ ಸೇವೆಯನ್ನು ಮಾಡುವಂತಹ ಒಂದು ಕಾರ್ಯದೊಳಗೆ ಸದಾ ತಮ್ಮನ್ನು ಬ್ಯುಸಿ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಯಾಕಂದರೆ ಎಲ್ಲಕ್ಕಿಂತ ಸಸ್ತಾ, ಎಲ್ಲಕ್ಕಿಂತ ಸಹಜ, ಏನು ಖರ್ಚಿಲ್ಲದೆ, ಜಂಜಾಟಿಲ್ಲದೆ, ಏರುಪೇರಿಲ್ಲದೆ, ದಣಿವಿಲ್ಲದೆ ಮಾಡುವಂತಹ ಅತಿ ಮುಖ್ಯ ಸೇವಾ ಅಂದರೆ ಶುಭ ವೃತ್ತಿಯಿಂದ, ಶುಭ ಭಾವದಿಂದ, ಶುದ್ಧ ಮನಸ್ಸಿನಿಂದ ಮಾಡುವಂಥ ವೈಬ್ರೇಷನ್ಗಳ ಮೂಲಕ ಏನು ವಿಶ್ವ ಕಲ್ಯಾಣ ಮಾಡೋದಿದೆ ಇದೇ ನಿಜವಾದ ಶ್ರೇಷ್ಠ ಸೇವಾ ಆಗಿರೋದ್ರಿಂದ ಬಾಬಾ ಹೇಳ್ತಾರೆ ಇಂಥ ಸೇವೆ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ರಿ. ಇದರಿಂದ ಆತ್ಮ ಉನ್ನತಿ ಸಹಜ ಆಗ್ತದೆ. ಇದರಿಂದ ಮಾಯಾಜೀತನೂ ಕೂಡ ನೀವು ಸಹಜವಾಗಿ ಆಗ್ತೀರಿ. ಓಂ ಶಾಂತಿ.